ವಸಂತ ಮಾಸ ಸಮೀಪಿಸುತ್ತಿದ್ದಂತೆ ವಿದ್ಯಾರ್ಥಿಗಳು ತಮ್ಮ ಮುಂಬರುವ ರಜಾ ದಿನಗಳನ್ನು ಉತ್ಸುಕವಾಗಿ ತಮಗೆ ಇಷ್ಟ ಬಂದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅಪೇಕ್ಷಿಸುತ್ತಾರೆ. ಪೋಷಕರು ತಮ್ಮ ಮಕ್ಕಳ ಹಿತಕ್ಕಾಗಿ ಸಾಂಪ್ರದಾಯಿಕ ಬೇಸಿಗೆ ಶಿಬಿರಗಳನ್ನು ಆರಿಸಿಕೊಳ್ಳಲು ಇಚ್ಛಿಸುತ್ತಾರೆ. ಆದರೆ ಕೆಲವರು ಶೈಕ್ಷಣಿಕ ಪ್ರವಾಸಗಳಿಗೆ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಆದ್ಯತೆ ನೀಡುತ್ತಾರೆ. ಹೇಗಾದರೂ ಸರಿ, ಒಂದು ಸಮಗ್ರ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳನ್ನು ತೊಡಗಿಸುವುದು ಸವಾಲಿನ ವಿಷಯವಾಗಿದೆ. ಕಳೆದ 24 ವರ್ಷಗಳಿಂದ ವೈದಿಕ ತರಬೇತಿ ನೀಡಲು ಮೀಸಲಾಗಿರುವ ಲಾಭರಹಿತ ಸ್ವಯಂ ಸೇವಕ ಸಂಸ್ಥೆ ಕ್ರಿಯಾ ಯೋಗ ಸಂಸ್ಥಾನ. ಈ ಸಂಸ್ಥಾನವು ಪ್ರಾಚೀನ ಭಾರತೀಯ ಕ್ರೀಡೆಗಳಾದ ಕುದುರೆ ಸವಾರಿ, ಬಿಲ್ಲುಗಾರಿಕೆ ಮತ್ತು ಮಲ್ಲಕಂಬ ಶಿಕ್ಷಣವನ್ನು ಸಮಗ್ರ ವಿಧಾನದಲ್ಲಿ ಆಯೋಜಿಸುತ್ತಿದೆ. 1999ರಲ್ಲಿ ಸ್ಥಾಪನೆಯಾದ ಕ್ರಿಯಾ ಯೋಗ ಸಂಸ್ಥಾನವು ದೇಶಭಕ್ತಿ, ವೈದಿಕ ವಿಜ್ಞಾನ ಮತ್ತು ಹೆಚ್ಚಿನ ವಿಷಯಗಳಲ್ಲಿ ಕೌಶಲ್ಯ ಹೊಂದಿರುವ ಆಸಕ್ತ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಬೇಸಿಗೆ ತರಬೇತಿ ಶಿಬಿರಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. 1999ರಿಂದ 2019ರ ತನಕ ಈ ಶಿಬಿರಗಳನ್ನು ಸುಜಾತಾ ಪಬ್ಲಿಕ್ ಸ್ಕೂಲ್, ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಲಿಯೋನಿಯಾ ಹಾಲಿಸ್ಟಿಕ್ ಡೆಸ್ಟಿನೇಷನ್ ನಂತಹ ಈ ಬೇಸಿಗೆ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿವೆ. ಆದರೆ ಹೆಮ್ಮೆಯ ವಿಷಯವೆಂಬಂತೆ ಸೂಕ್ತವಾದ ಪ್ರತಿಕ್ರಿಯೆ, ಮೌಲ್ಯಮಾಪನ, ಹವಾಮಾನ ಮತ್ತು ವಸತಿ ಸೌಲಭ್ಯಗಳ ಆಧಾರದ ಮೇಲೆ Camp starts from 3rd May to 22nd May 2025 at the world's largest meditation center, Kanha Shantivanam, Hyderabad. ಹರ್ಷ ವಿದ್ಯಾ ಪರಂಪರೆ ಮತ್ತು ವೈದಿಕ ವಿಜ್ಞಾನದ ಪುರಾತನ ಆದರ್ಶಗಳಲ್ಲಿ ಬೇರೂರಿರುವ ಜಾಗತಿಕ ಶಿಕ್ಷಣ ಸಂಸ್ಥೆಯನ್ನು ರಚಿಸುವ ಗುರಿಯೊಂದಿಗೆ ಸಂಘಟನೆಯ ದೃಷ್ಟಿಕೋನವು ಗಡಿಗಳನ್ನು ಮೀರಿ ವಿಸ್ತರಿಸಿದೆ. ಯೋಗಿಕ ಮತ್ತು ವೈದ್ಯಕೀಯ ಜ್ಞಾನವನ್ನು ಸಂಯೋಜಿಸುವ ಮೂಲಕ ಸಂಸ್ಥೆಯು ಹದಿಹರೆಯದ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟದಲ್ಲಿ ಸಬಲೀಕರಣಗೊಳಿಸಲು ಪ್ರಯತ್ನಿಸುತ್ತಿದೆ. ಈ ಬೇಸಿಗೆ ಶಿಬಿರವು ರಾಷ್ಟ್ರೀಯ ಮಟ್ಟದ ಹೊರತಾಗಿ ಅದರ ಅಂತಾರಾಷ್ಟ್ರೀಯ ಪ್ರಭಾವವನ್ನೂ ಬೀರಿದೆ. ಕಳೆದ 24 ವರ್ಷಗಳಲ್ಲಿ ಇದು ಸೌಹಾರ್ದತೆ ಮತ್ತು ಜ್ಞಾನೋದಯದ ಮನೋಭಾವವನ್ನು ಬೆಳೆಸುವ ಪ್ರಪಂಚದಾದ್ಯಂತ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವವರನ್ನು ಸ್ವಾಗತಿಸಿದೆ. ಈ ಸಂಸ್ಥಾನವು ಹಂಚಿದ ಕಲಿಕೆ ಮತ್ತು ಬೆಳವಣಿಗೆಯ ಹಾದಿಯಲ್ಲಿ ಯುವ ಮನಸ್ಸುಗಳನ್ನು ಪೋಷಿಸಲು ಗಡಿಗಳನ್ನು ಮೀರಿದ ಮತ್ತು ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳುವ ಶ್ರೇಷ್ಠತೆಯ ಸಮುದಾಯವನ್ನು ಪೋಷಿಸಲು ಬದ್ಧವಾಗಿದೆ. ಪ್ರತಿ ವರ್ಷದಂತೆ ಕ್ರಿಯಾಯೋಗವನ್ನು ಪ್ರಾರಂಭಿಸುತ್ತಿರುವ ಈ ಸಂಸ್ಥಾನವು ಜ್ಞಾನೋದಯ ಮತ್ತು ಸಬಲೀಕರಣ ಕಡೆಗೆ ಪ್ರಯಾಣವನ್ನು ಬೆಳೆಸಿದೆ. ಈ ಪ್ರಯಾಣದಲ್ಲಿ ತಾವೆಲ್ಲರೂ ನಮ್ಮೊಂದಿಗೆ ಭಾಗಿಯಾಗಿ. ಸುಖಾರ್ಥಿನಃ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನಃ ಸುಖಂ ಸುಖಾರ್ಥಿ ವಾ ತ್ಯಜೇದ್ ವಿದ್ಯಾಂ ವಿದ್ಯಾರ್ಥಿ ವಾ ತ್ಯಜೇತ್ ಸುಖಂ. ವಿದ್ಯಾ ಒಂದು ಸಂಸ್ಕೃತದ ಪದ. ಜ್ಞಾನದ ಸಾರವನ್ನು ಒಳಗೊಂಡಿದೆ. ಐಹಿಕ ಅಸ್ತಿತ್ವಕ್ಕೆ ಸ್ವರ್ಗೀಯ ಬುದ್ಧಿಕೆಯ ಸೇತುವೆ. ಆಳವಾದ ಅರ್ಥದಲ್ಲಿ ದೈವಿಕದಿಂದ ಮರ್ತ್ಯ ಲೋಕದವರೆಗಿನ ಪ್ರಯಾಣವನ್ನು ಬಿಚ್ಚಿಡುವುದು ಮತ್ತು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು. ಶ್ಲೋಕವು ಒಂದು ಕಟುವಾದ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಶಿಕ್ಷಣದ ಅನ್ವೇಷಣೆಯು ಸಂತೋಷದ ಅನ್ವೇಷಣೆಯೊಂದಿಗೆ ಭಿನ್ನಾಭಿಪ್ರಾಯವನ್ನು ಕಂಡುಕೊಳ್ಳುತ್ತದೆ. ಉತ್ಸಾಹದಿಂದ ಜ್ಞಾನವನ್ನು ಹುಡುಕುವವರು ವಿರಳವಾಗಿ ನೈಜವಾದ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಆದರೆ ಸಂತೋಷಕ್ಕೆ ಆದ್ಯತೆಯನ್ನು ನೀಡುವವರು ವಿರಳವಾಗಿ ಕಲಿಕೆಯ ಆಳವನ್ನು ಅಧ್ಯಯನ ಮಾಡುತ್ತಾರೆ. ಬೆಳಗಿನ ಮುಂಜಾನೆಯಿಂದ ಮುಸ್ಸಂಜೆಯ ತನಕ ನಿಮ್ಮ ಮಕ್ಕಳ ದೈನಂದಿನ ಪ್ರಯಾಣದ ಒಂದು ಕಿರುಚಿತ್ರಣದ ಅನ್ವೇಷಣೆಯನ್ನು ನೋಡಲು ಪ್ರಾರಂಭಿಸೋಣ. ಬೆಳಿಗ್ಗೆ 5ರಿಂದ 8ರವರೆಗೆ 21 ದಿನಗಳ ಬೇಸಿಗೆ ಶಿಬಿರದಲ್ಲಿ ನಮ್ಮ ರೋಮಾಂಚನಕಾರಿ ದೈನಂದಿನ ದಿನಚರಿಯಲ್ಲಿ ಮುಳುಗೋಣ. ಬೆಳಿಗ್ಗೆ ಏಳುವ ಕರೆ. ನಮ್ಮ ಸಮರ್ಪಿತ ಸ್ವಯಂ ಸೇವಕರು ಮುಂಜಾನೆ 5 ಗಂಟೆಗೆ ಮಕ್ಕಳನ್ನು ನಿಧಾನವಾಗಿ ಜಾಗೃತಗೊಳಿಸುತ್ತಾರೆ. ದಿನದ ಮುಂದಿನ ಚಟುವಟಿಕೆಗಾಗಿ ಧ್ವನಿಯನ್ನು ಹೊಂದಿಸುತ್ತಾರೆ. ಮುಂದಿನ ಸೂಚನೆಗಳು ವಿದ್ಯಾರ್ಥಿಗಳ ಆರಂಭಕ್ಕೆ ಸಿದ್ಧರಾಗಿರುವುದನ್ನು ಖಚಿತಪಡಿಸುತ್ತದೆ. ಪ್ರತಿದಿನವೂ ಶಾಂತವಾದ ಕೋಮಲವಾದ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಕುಂಚ ಮತ್ತು ವಾಮನ. ನಿಸರ್ಗದ ಕರೆಗೆ ಮಣಿದು ಹಲ್ಲುಜ್ಜಿದ ನಂತರ ಮಕ್ಕಳು ವಾಮನ ವ್ಯಾಯಾಮದಲ್ಲಿ ತೊಡಗುತ್ತಾರೆ. ದೃಷ್ಟಿವರ್ಧನೆ ಮತ್ತು ಯೋಗಕ್ಷೇಮಕ್ಕಾಗಿ ಅವರು ಆರಾಮದಾಯಕ ಉಡುಪನ್ನು ಬದಲಿಸುತ್ತಾರೆ ಮತ್ತು ಉತ್ತೇಜಿತರಾಗಿ ಬೆಳಿಗ್ಗೆ ವ್ಯಾಯಾಮಕ್ಕಾಗಿ
ಮೈದಾನದಲ್ಲಿ ಒಂದುಗೂಡುತ್ತಾರೆ. ವ್ಯಾಯಾಮದ ಕಟ್ಟುಪಾಡು. ನಮ್ಮ ವ್ಯಾಯಾಮದ ದಿನಚರಿಯು ನಮ್ಮ ದುಬಾರಿ ಕ್ಯಾಂಪಸ್ನ ಸುತ್ತಲಿನ ಶಕ್ತಿಯುತ ಕೆಲಸಗಳನ್ನು, ಹವ್ಯಾಸಗಳನ್ನು ಒಳಗೊಂಡಿರುತ್ತದೆ ಮತ್ತು ಸದೃಢ ದೇಹ, ಮಡ್ಗಾರ್ಡ್ ತರಬೇತಿ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಮತ್ತು ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಧ್ಯಾನದಂತಹ ವಿಶೇಷ ಅವಧಿಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಉಪಹಾರ ಪೂರ್ವ ಪೋಷಣೆ. ತಮ್ಮ ವ್ಯಾಯಾಮವನ್ನು ಅನುಸರಿಸಿ ಮಕ್ಕಳು ತಮ್ಮ ವಸತಿ ನಿಲಯಗಳಲ್ಲಿ ಫ್ರೆಶ್ ಅಪ್ ಆಗುವ ಮೊದಲು ಊಟದ ಕೊಠಡಿಯಲ್ಲಿ ಬಿಸಿ ನೀರು, ಹಾಲು ಮತ್ತು ಪೌಷ್ಟಿಕ ಉಪಹಾರ ತಿಂಡಿಗಳನ್ನು ನೀಡಲಾಗುತ್ತದೆ. ಇಲ್ಲಿ ಅವರು ವೈದಿಕ ತತ್ವಗಳೊಂದಿಗೆ ಹೊಂದಾಣಿಕೆಯ ಗುಣ, ವೈಯಕ್ತಿಕ ನೈರ್ಮಲ್ಯ ಆಚರಣೆಗಳ ಪ್ರಾಮುಖ್ಯತೆಯನ್ನು ಮತ್ತು ವೈದಿಕ ತತ್ವಗಳಿಗೆ ಅನುಗುಣವಾಗಿ ಸ್ನಾನದ ಆಧ್ಯಾತ್ಮಿಕ ಮಹತ್ವವನ್ನು ಕಲಿಯುತ್ತಾರೆ. ವೈದಿಕ ಸಂಧ್ಯಾ ಮತ್ತು ಅಗ್ನಿಹೋತ್ರ. ಗುಂಪು ಚಟುವಟಿಕೆಗಳಲ್ಲಿ ಮಕ್ಕಳು ವೈದಿಕ ದಾರ್ಶನಿಕರ ಮಾರ್ಗದರ್ಶನದಲ್ಲಿ ತಮ್ಮ ಮತ್ತು ತಮ್ಮ ಸುತ್ತಮುತ್ತಲಿನ ಸಕಾರಾತ್ಮಕ ಕಂಪನಗಳನ್ನು ಬೆಳೆಸುವ ಮೂಲಕ ಪ್ರಬಲವಾದ ಮಂತ್ರಗಳನ್ನು ಪಠಿಸುತ್ತಾ ಹವನ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ. ಉಪಹಾರ ಸಂತೋಷ. ಹವನ ನಂತರ ಮಕ್ಕಳು ನಿಯಮಿತ ಉಡುಪನ್ನು ಬದಲಾಯಿಸುತ್ತಾರೆ ಮತ್ತು ಊಟದ ಕೊಠಡಿಯಲ್ಲಿ ಆರೋಗ್ಯಕರ ಉಪಹಾರವನ್ನು ಸವಿಯುತ್ತಾ ದಿನದಲ್ಲಿ ಮಾಡಿದ ಸಾಹಸಗಳಿಗೆ ಶಕ್ತಿಯನ್ನು, ಚೈತನ್ಯವನ್ನು ತುಂಬುತ್ತಾರೆ. ಮಧ್ಯಾಹ್ನ ವಿಶ್ರಾಂತಿ ಮತ್ತು ಚಟುವಟಿಕೆಗಳು. ಉಪಹಾರದ ನಂತರ ಮಕ್ಕಳು ತಮ್ಮ ವಸ್ತ್ರಗಳನ್ನು ಸಂಘಟಿಸಲು ಸಹಾಯ ಮಾಡುವ ಸ್ವಯಂ ಸೇವಕರೊಂದಿಗೆ ತಮ್ಮ ಮೀಸಲಾದ ಸಮಯವನ್ನು ಆನಂದಿಸುತ್ತಾರೆ. ನಂತರ ಅವರು ಕುದುರೆ ಸವಾರಿ, ರೈಫಲ್ ಶೂಟಿಂಗ್, ಬಿಲ್ಲುಗಾರಿಕೆ, ನೃತ್ಯ ಮತ್ತು ಈಚಿನ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಊಟದ ಸಮಯದವರೆಗೆ ತೊಡಗಿಸಿಕೊಳ್ಳುತ್ತಾರೆ. ಮಧ್ಯಾಹ್ನ ಸಾಹಸಗಳು. Special activities include archery, shooting, malkam, art and crafts, dancing and personality development, voice and speech, theatre workshop, astronomy, space camp, photo and videography training, team building exercises, adventure reality training and sports. ಸಂಜೆ ಸಮೀಪಿಸುತ್ತಿದ್ದಂತೆ ಮಕ್ಕಳು ಸಂಧ್ಯೋಪಾಸನಕ್ಕಾಗಿ ಸಭಾಂಗಣದಲ್ಲಿ ಸೇರುತ್ತಾರೆ. ನಂತರ ಹಾಸ್ಯ, ಸಂತೋಷಕರ ಚಲನಚಿತ್ರವನ್ನು ವೀಕ್ಷಿಸುತ್ತಾರೆ. ರಾತ್ರಿ 7:15 ಗಂಟೆಗೆ ಭೋಜನಕ್ಕೆ ಮತ್ತು ಚಾಣಕ್ಯ ನೀತಿ, ವಿದುರ ನೀತಿ, ಭರ್ತೃಹರಿ ನೀತಿ ಶ್ಲೋಕಗಳ ಸ್ಫೂರ್ತಿದಾಯಕ ಪಠಣಗಳೊಂದಿಗೆ ತಂಪಾದ ರಾತ್ರಿಯ ನಡಿಗೆಯನ್ನು ಬುದ್ಧಿವಂತಿಕೆಯೊಂದಿಗೆ ಮತ್ತು ಕುತೂಹಲದಿಂದ ಸಮೀಕರಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವಿಕೆಯ ಪ್ರತಿಫಲವನ್ನು ಮೈಗೂಡಿಸಿಕೊಳ್ಳುತ್ತಾರೆ. ಮುಂದುವರಿದ ಭಾಗಗಳಲ್ಲಿ ನಾವು ತ್ರಿಗುಣಾತ್ಮಕ ಅಂಶಗಳು ಮತ್ತು ದಿನಾಚರ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಪರಿಶೀಲಿಸಿದ್ದೇವೆ. ನಿಮ್ಮ ಮಕ್ಕಳ ಸೌಕರ್ಯದ ಪ್ರಮುಖ ಪ್ರಾಮುಖ್ಯತೆ ನಮ್ಮ ಮೊದಲ ಆದ್ಯತೆಯಾಗಿದೆ. ಅದಿಲ್ಲದಿದ್ದರೆ ಅವರು ನಮ್ಮ ಜೊತೆ ಇರಲು ಅವರ ಒಲವು ಕ್ಷೀಣಿಸಬಹುದು. ಆದ್ದರಿಂದ ಪೋಷಿಸುವ ಮನೆಯಿಂದ ದೂರವಿರುವ ಮನೆಯನ್ನು ರೂಪಿಸುವಲ್ಲಿ ನಾವು ಎಲ್ಲಾ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಆಹಾರ, ವಸತಿಗಳು, ಲಾಂಡ್ರಿ, ವೈದ್ಯಕೀಯ ಸೇವೆ ಮತ್ತು ಭದ್ರತಾ ಕ್ರಮಗಳ ಬಗ್ಗೆ ಸಂಕೀರ್ಣವಾದ ವಿವರಗಳನ್ನು ನಿಮಗೆ ನೀಡುವುದು ನಮ್ಮ ಆದ್ಯತೆ. ವಸತಿ. Accommodation facilities. Choose from twin sharing AC rooms, luxury dormitories with fully air-conditioned accommodation, separate facilities for boys and girls. ನಮ್ಮ ನಿರ್ವಹಣಾ ಸಿಬ್ಬಂದಿ ಪ್ರತಿದಿನ 2 ಬಾರಿ ವಿದ್ಯಾರ್ಥಿಗಳ ಮಲಗುವ ಕೋಣೆಯನ್ನು ಮತ್ತು ಸ್ನಾನಗೃಹವನ್ನು ಶುಚಿಪಡಿಸುತ್ತಾರೆ. ಆಹಾರ. ನಮ್ಮ ಊಟದ ಯೋಜನೆಗಳು ದೇಶದಾದ್ಯಂತ ಮಕ್ಕಳನ್ನು ಪೂರೈಸುವ, ಪೋಷಿಸುವ ನಿಟ್ಟಿನಲ್ಲಿ ವಿನ್ಯಾಸಗೊಂಡಿದೆ. ಆರೋಗ್ಯಕರ ಸಸ್ಯಾಹಾರ ಆಹಾರಕ್ಕೆ ಒತ್ತು ನೀಡಲಾಗಿದೆ. ಶುದ್ಧ ಸಸ್ಯಾಹಾರಿ ಪಾಕ ಪದ್ಧತಿಯು ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಸಮಗ್ರ ಮೆನು ವಿವರಗಳೊಂದಿಗೆ ಸ್ಪಷ್ಟೀಕರಿಸುವುದು ನಮ್ಮ ಪ್ರಾಮಾಣಿತ ಸೇವೆಯಾಗಿದೆ. ಮಕ್ಕಳ ಆರೋಗ್ಯ ಮತ್ತು ಚೈತನ್ಯಕ್ಕೆ ಆದ್ಯತೆ ನೀಡುವ ನಮ್ಮ ಮೆನು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸುವುದು, ಪಿನ್ಗಳ ಅಡಿಯಲ್ಲಿ ಮಕ್ಕಳ ಚೈತನ್ಯವನ್ನು ವೃದ್ಧಿಗೊಳಿಸಲು ಮತ್ತು ಆರೋಗ್ಯದ ದೃಷ್ಟಿಯಿಂದ ಆದ್ಯತೆ ನೀಡುವ
ನಮ್ಮ ಮೆನು ಆಯ್ಕೆಯನ್ನು ಎಚ್ಚರಿಕೆಯಿಂದ ಪರಿಗಣಿಸುವುದು ನಮ್ಮ ಆದ್ಯತೆಯಾಗಿದೆ. ಲಾಂಡ್ರಿ ಸೌಲಭ್ಯ. ಕ್ಯಾಂಪಸ್ನಲ್ಲಿ ಸಮರ್ಥವಾಗಿ ಲಾಂಡ್ರಿ ಸೇವೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಪ್ರತಿದಿನವೂ ಸಂಪೂರ್ಣವಾಗಿ ಒಗೆಯುವುದು ಮತ್ತು ಇಸ್ತ್ರಿ ಮಾಡಿದ ನಂತರ ಬಟ್ಟೆಗಳನ್ನು ಸಂಗ್ರಹಿಸುವುದು ಮತ್ತು ಹಿಂದಿರುಗಿಸುವುದು, ಹೆಚ್ಚುವರಿಯಾಗಿ ಡಾಲ್ ಆಯಾಗಳು ಆವರಣದೊಳಗೆ ಲಭ್ಯವಿರುವ ಒಣಗಿಸುವ ಜಾಗವನ್ನು ಬಳಸಿಕೊಂಡು ಒಳ ಉಡುಪುಗಳ ಲಾಂಡರಿಂಗ್ ಅನ್ನು ಮೇಲ್ವಿಚಾರಣೆಯನ್ನು ಜಾಗೃತವಾಗಿ ನಿರ್ವಹಿಸುತ್ತಾರೆ. 24/7 ವೈದ್ಯಕೀಯ ಸೌಲಭ್ಯ. ನಮ್ಮ ಆನ್ ಸೈಟ್ ವೈದ್ಯಕೀಯ ತಂಡವು ಸಾಮಾನ್ಯ ಕಾಯಿಲೆಗಳು ಮತ್ತು ಗಾಯಗಳನ್ನು ತ್ವರಿತವಾಗಿ ಪರಿಹರಿಸಲು ಸಮಯವನ್ನು ಜಾಗರೂಕತೆಯಿಂದ ನಿರ್ವಹಿಸುತ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಮುಖ ಬದ್ಧತೆಯಾಗಿದೆ. 24/7 ಭದ್ರತೆ. 20ಕ್ಕೂ ಹೆಚ್ಚು ಮೀಸಲಾದ ಭದ್ರತಾ ಸಿಬ್ಬಂದಿಯೊಂದಿಗೆ ನಾವು ನಿರಾತಂಕದ ಪರಿಶೋಧನಾ ಮತ್ತು ಆಟಕ್ಕೆ ಅನುಕೂಲಕರವಾದ ಸುರಕ್ಷಿತ ವಾತಾವರಣವನ್ನು ನಿರ್ವಹಿಸುತ್ತೇವೆ. ತಮ್ಮ ಮಕ್ಕಳನ್ನು ನಮಗೆ ಒಪ್ಪಿಸುವ ಪೋಷಕರು ಹಗಲು ರಾತ್ರಿ ಅವರ ಸುರಕ್ಷತೆಯ ಬಗ್ಗೆ ಭರವಸೆಯನ್ನು ಇಡಬಹುದು. ತರಬೇತಿ ಸಾಮಗ್ರಿಗಳು. ಕ್ರೀಡೆಯಿಂದ ಸಾಂಸ್ಕೃತಿಕ ಚಟುವಟಿಕೆಗಳವರೆಗೆ ವೈವಿಧ್ಯಮಯ ಆಸಕ್ತಿಯನ್ನು ಪೂರೈಸುವ ವಿವಿಧ ಇಲಾಖೆಗಳಲ್ಲಿ ಲಭ್ಯವಿರುವ ತರಬೇತಿ ಸಾಮಗ್ರಿಗಳ ಸಮಗ್ರ ಶ್ರೇಣಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುವ ಅನುಭವಿ ತರಬೇತಿದಾರರು ತರಬೇತಿ ಅವಧಿಗಳನ್ನು ಸುಗಮಗೊಳಿಸುತ್ತಾರೆ. ಏಕಕಾಲದಲ್ಲಿ 40 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುತ್ತಾರೆ. ನಿಮ್ಮ ಮಗುವಿನೊಂದಿಗೆ ಸಂವಹನ. ತಮ್ಮ ಮಕ್ಕಳ ಮೇಲಿನ ಒಲವು ಮತ್ತು ಕಾಳಜಿಯನ್ನು ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿ ಸ್ವಾತಂತ್ರ್ಯವನ್ನು ಬೆಳೆಸುವ ನಿಮ್ಮ ಮಗುವಿನ ಬೆಳವಣಿಗೆಗೆ ಸ್ವಾವಲಂಬನೆಯನ್ನು ಉತ್ತೇಜಿಸುವುದು ಪ್ರಮುಖವಾಗಿದೆ. ಮಗುವಿನ ಗಮನ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಅಡ್ಡಿಪಡಿಸುವ ಆಗಾಗ್ಗೆ ಕಾರಣದಿಂದ ದೂರವಿರುವ ನಾವು ಪೋಷಕರು ಒತ್ತಾಯಿಸುತ್ತೇವೆ. 8ನೇ ಮತ್ತು 16ನೇ ದಿನಗಳಲ್ಲಿ ಶೆಡ್ಯೂಲ್ ಫೋನ್ ಕರೆಗಳನ್ನು ಸುಗಮಗೊಳಿಸಲಾಗುತ್ತದೆ. ಇದು ಹೋಮ್ ಸಿಕ್ನೆಸ್ ಅನ್ನು ತಡೆಗಟ್ಟಲು ಮತ್ತು ಶಿಬಿರದ ನಿಶ್ಚಿತತೆಯನ್ನು ಶಿಸ್ತನ್ನು ನಿರ್ವಹಿಸಲು 10 ನಿಮಿಷದ ಅವಧಿಯನ್ನು ಸೂಚಿಸಲಾಗುತ್ತದೆ. ದೈನಂದಿನ ನವೀಕರಣಗಳು. ನಮ್ಮ ಯೂಟ್ಯೂಬ್ ಚಾನೆಲ್ ಕ್ರಿನ್ವಮ್ ಮೂಲಕ ನಿಮ್ಮ ಮಗುವಿನ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ಪಡೆಯಲು, ದೈನಂದಿನ ಮುಖ್ಯಾಂಶಗಳನ್ನು ವೀಕ್ಷಿಸಲು, ಚಂದಾದಾರರಾಗಿ ಮತ್ತು ಸಾಂದರ್ಭಿಕ ನಿರಂತರ ಪ್ರಸಾರವನ್ನು, ಅವರ ಶ್ರೀಮಂತ ಅನುಭವಗಳ ಗ್ಲಿಂಪ್ಸ್ಗಳನ್ನು, ಕೊಡುಗೆಗಳನ್ನು, ಅವರನ್ನು ಪುಷ್ಟೀಕರಿಸುವ ಅನುಭವವನ್ನು ನೀಡುತ್ತೇವೆ. ನಿಮ್ಮಲ್ಲಿ ಅನೇಕರಿಗೆ ತಿಳಿದಿರುವಂತೆ ನಮ್ಮ ಬೇಸಿಗೆ ಶಿಬಿರವು ಕಳೆದ 24 ವರ್ಷಗಳಿಂದ ಕೆಲವು ಪಾಲಿಸಬೇಕಾದ ಕ್ರಮಗಳನ್ನು ಅಳವಡಿಸಿಕೊಂಡಿದೆ. ಸುಗಮ ಪ್ರವೇಶ ಪ್ರತಿಕ್ರಿಯೆಗಳನ್ನು ಖಚಿತಪಡಿಸಿಕೊಳ್ಳಲು ಮಕ್ಕಳು ಮತ್ತು ಪೋಷಕರು ಇಬ್ಬರು ಅನುಸರಿಸಬೇಕಾದ ಕೆಲವು ಮಾರ್ಗಸೂಚಿಗಳು ಇಲ್ಲಿವೆ. ಕಳೆದ ವರ್ಷ ನಾವು 350 ಉತ್ಸಾಹಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ್ದೇವೆ ಮತ್ತು ಈ ವರ್ಷ ಸುಮಾರು 400 ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದೇವೆ. ನಾವು ರೋಮಾಂಚನಗೊಂಡಿದ್ದೇವೆ. ಇಲ್ಲಿ ಪ್ರವೇಶಕ್ಕೆ ಅಗತ್ಯವಾದ ವಿವರಗಳಿವೆ. ವಯಸ್ಸಿನ ಮಿತಿ 7 ರಿಂದ 18 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಪ್ರವೇಶ ಮುಕ್ತವಾಗಿದೆ. ನಾವು ಮಕ್ಕಳನ್ನು 3 ಮುಖ್ಯ ಗುಂಪುಗಳಾಗಿ ವರ್ಗೀಕರಿಸಿದ್ದೇವೆ. ಸಬ್ ಜೂನಿಯರ್ಸ್ 5ನೇ ತರಗತಿಯವರೆಗೆ ಮಕ್ಕಳನ್ನು ನಾವು ಸಬ್ ಜೂನಿಯರ್ಸ್ ಕ್ಯಾಟಗರಿಗೆ ವರ್ಗಾಯಿಸಿದ್ದೇವೆ. ಕಿರಿಯರು 6 ಮತ್ತು 7ನೇ ತರಗತಿಯ ಮಕ್ಕಳು. ಹಿರಿಯರು PU ವಿದ್ಯಾರ್ಥಿಗಳು ಸೇರಿದಂತೆ 8ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳು. ಲಭ್ಯವಿರುವ ಒಟ್ಟು ಸೀಟುಗಳು 162 ಸೀಟುಗಳು ಹುಡುಗಿಯರಿಗೆ ಮತ್ತು 240 ಸೀಟುಗಳನ್ನು ಹುಡುಗರಿಗೆ ಮೀಸಲಾಗಿದೆ. ನಿರ್ದಿಷ್ಟವಾಗಿ 40 ಸಬ್ ಜೂನಿಯರ್ಸ್ಗಳು, 120 ಜೂನಿಯರ್ಗಳು ಮತ್ತು 80 ಹಿರಿಯರನ್ನು ಸೇರಿಸಿಕೊಳ್ಳಲಾಗುತ್ತದೆ. ವಾರ್ಷಿಕವಾಗಿ ಜನವರಿ 1ರಿಂದ ಪ್ರವೇಶ ಅರ್ಜಿಗಳನ್ನು ನಾವು ಆಹ್ವಾನಿಸುತ್ತಿದ್ದೇವೆ. ಆಸಕ್ತ ಪೋಷಕರು ನಮ್ಮ ಕಂಪನಿಯ ವೆಬ್ಸೈಟ್ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ನಮೂನೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರ ನಿರ್ವಾಹಕರು ವಿವರಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಇಮೇಲ್ ಅಥವಾ ವಾಟ್ಸಾಪ್ ಮೂಲಕ
ಪೋಷಕರಿಗೆ ಅನ್ಯ ನೋಂದಣಿ ಕೋಡ್ ಅನ್ನು ಒದಗಿಸುತ್ತಾರೆ. ನೋಂದಣಿ ಕೋಡ್ ಪಡೆದವರು ಬೇಸಿಗೆ ಶಿಬಿರ ಸಂಬಂಧಿತ ಶುಲ್ಕದ ಪಾವತಿಯನ್ನು 48 ಗಂಟೆಗಳ ಒಳಗೆ ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು. ಹಾಗೆ ಮಾಡಲು ವಿಫಲವಾದರೆ ಅಧಿಸೂಚನೆಗಳಂತೆ ಮತ್ತು ವಾಟ್ಸಪ್ ಅಥವಾ ಇಮೇಲ್ ಮುಖಾಂತರ ನಾವು 7 ದಿನಗಳಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಸ್ವೀಕರಿಸದಿದ್ದರೆ ಅಪ್ಲಿಕೇಶನ್ ಅನ್ನು ಅಳಿಸಲಾಗುತ್ತದೆ, ಹಾಗಾದರೆ ಡಿಲೀಟ್ ಮಾಡಲಾಗುತ್ತದೆ. ನಂತರದ ಅರ್ಜಿಯನ್ನು ಕಾಯುವ ಪಟ್ಟಿಯಲ್ಲಿ ಇರಿಸಲಾಗುತ್ತದೆ, ವೇಟಿಂಗ್ ಲಿಸ್ಟ್ನಲ್ಲಿ ಇರಿಸಲಾಗುತ್ತದೆ. ವಾಟ್ಸಪ್ ಮೂಲಕ ಪ್ರವೇಶ ಪಡೆದವರಿಗೆ 3 ಅಂಕಿಗಳ ಕೋಡನ್ನು ವಿದ್ಯಾರ್ಥಿಗಳ ನೋಂದಾಯಿತ ಸಂಖ್ಯೆಯಾಗಿ ನೀಡುತ್ತೇವೆ ಮತ್ತು ಸುಲಭವಾಗಿ ಗುರುತಿಸಲು ಬಟ್ಟೆ ಮತ್ತು ಒಳ ಉಡುಪು ಸೇರಿದಂತೆ ಅವರ ಎಲ್ಲಾ ವಸ್ತುಗಳ ಮೇಲೆ ಲೇಬಲ್ ಮಾಡಬೇಕು. ನಮ್ಮ ಬೇಸಿಗೆ ಶಿಬಿರದ ಪಠ್ಯಕ್ರಮ ಯಾವುದು ನಮ್ಮನ್ನು ಪ್ರತ್ಯೇಕಿಸವಾಗುತ್ತದೆ. ನಮ್ಮ ಪಠ್ಯಕ್ರಮವು ನಿಜವಾಗಿಯೂ ಕ್ಯಾಂಪಸ್ನಿಂದ ದೇಶದಾದ್ಯಂತ ಮತ್ತು ಜಾಗತಿಕವಾಗಿ ವಿಭಿನ್ನವಾಗಿದೆ. ರಾಷ್ಟ್ರೀಯ ಮಟ್ಟದ ಶಿಬಿರವಾಗಿ ನಾವು ದೇಶದಾದ್ಯಂತ ಮಕ್ಕಳನ್ನು ಆಕರ್ಷಿಸುತ್ತಿದ್ದೇವೆ ಮತ್ತು ಅವರಿಗೆ ವಿವಿಧ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಹಿನ್ನೆಲೆಗಳಲ್ಲಿ ಒಡ್ಡಿಕೊಳ್ಳುತ್ತೇವೆ. ವೈದಿಕ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಭಾರತದ ಅತ್ಯಂತ ಹಳೆಯ ಹರ್ಷ ವಿದ್ಯಾಲಯ ಪರಂಪರೆಯನ್ನು ಬೋಧಿಸುವುದರಲ್ಲಿ ನಾವು ಹೆಮ್ಮೆ ಪಡುತ್ತೇವೆ. ವಿದ್ಯಾರ್ಥಿಗಳು ಕಲಿಕೆಯ ಸಮಗ್ರ ವಿಧಾನವನ್ನು ಪೋಷಿಸುವ ಆಧುನಿಕ ಶಿಕ್ಷಣದ ಜೊತೆಗೆ ವೇದಿಕ್ ವೈದ್ಯಕೀಯ ವಿಜ್ಞಾನಗಳಲ್ಲಿ ತರಬೇತಿ ಪಡೆಯುತ್ತಾರೆ. ಸನಾತನ ಧರ್ಮದಲ್ಲಿ ಬೇರೂರಿರುವ ಈ ಬೋಧನೆಗಳು ಮಗುವಿನ ಭವಿಷ್ಯದ ಪ್ರಯತ್ನಗಳಿಗೆ ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಗಮನಾರ್ಹವಾಗಿ ಇಲ್ಲಿ ಕಲಿಸಿದ ತಂತ್ರಗಳು ಅಥವಾ ವಿಶ್ವವಿದ್ಯಾಲಯದ ಪಠ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ಆಳವಾದ ಜ್ಞಾನವನ್ನು ಹೊಂದಿರುವ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿದ ವಿಜ್ಞಾನವನ್ನು ಕರಗತ ಮಾಡಿಕೊಳ್ಳುವುದು ಭವಿಷ್ಯದಲ್ಲಿ ಗೌರವಾನ್ವಿತ ಸಂಶೋಧನಾ ವಿದ್ವಾಂಸರಾಗಲು ಕಾರಣವಾಗುತ್ತದೆ. ಪೋಷಕರಿಗೆ ವಿಶೇಷ ಸೂಚನೆ: ಈ 21 ದಿನಗಳ ನಿಮ್ಮ ಮಕ್ಕಳ ಪ್ರಯಾಣವನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ. ನಿಮ್ಮ ಮಕ್ಕಳು ಸಮರ್ಥ ಮತ್ತು ಪ್ರಾಮಾಣಿಕರ ಕೈಯಲ್ಲಿದ್ದಾರೆ ಎಂದು ನೀವು ನಿಶ್ಚಿಂತೆಯಾಗಿರಬಹುದು. ಕೋರ್ಸ್ನಲ್ಲಿ ಉಳಿಯಲು ಅವರನ್ನು ಪ್ರೋತ್ಸಾಹಿಸಿ, ಏಕೆಂದರೆ ಈ ಸಮಯದಲ್ಲಿ ಅವರು ಒಳಗಾಗುವ ರೂಪಾಂತರವು ನಿಜವಾಗಿಯೂ ಗಮನಾರ್ಹವಾಗಿದೆ. ಆರೋಗ್ಯ ಸಮಸ್ಯೆಗಳಿರುವ ವ್ಯಕ್ತಿಗಳು, ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಗಳು, ಇತ್ತೀಚಿನ ಅಪಘಾತಕ್ಕೆ ಈಡಾಗುತ್ತಿರುವ ಅಥವಾ ಗಾಯಾಳುಗಳು ಪ್ರವೇಶಕ್ಕೆ ಅರ್ಹರಲ್ಲ ಎಂಬುದು ದಯವಿಟ್ಟು ತಿಳಿದಿರಿ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಮ್ಮ ವೆಬ್ಸೈಟ್ ಅಥವಾ ಯಾವುದೇ ಮಾಹಿತಿಯುಕ್ತ ವಿಡಿಯೋಗಳನ್ನು ನಿಜವಾಗಿಯೂ ನೋಡುವಂತೆ ನಾವು ಪೋಷಕರಿಗೆ ಒತ್ತಾಯಿಸುತ್ತೇವೆ. ರಚನೆಯ ಕಲಿಕೆಯ ಜೊತೆಗೆ ವಿದ್ಯಾರ್ಥಿಗಳು ನಮ್ಮ ಕ್ರೀಡಾ ಸಾಹಸ ಮತ್ತು ಸಾಂಸ್ಕೃತಿಕ ಅನುಭವವನ್ನು ಒಳಗೊಂಡಂತೆ ವಿವಿಧ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಸ್ವಯಂ ಸೇವಕರು ಮತ್ತು ವಸತಿ ನಿಲಯದ ವ್ಯವಸ್ಥೆಗಳು. ನಮ್ಮ ಸಮರ್ಪಿತ ತಂಡವು ಈ ಬೇಸಿಗೆ ಶಿಬಿರವನ್ನು ನಿಮ್ಮ ಮಕ್ಕಳಿಗೆ ಸ್ಮರಣೀಯ ಅನುಭವವನ್ನಾಗಿ ಮಾಡಲು 150ರಿಂದ 200ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವಕರ ತಂಡವನ್ನು ನಿಯೋಜಿಸಲಾಗಿದೆ. ಅವರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಗಡಿಯಾರದ ಸುತ್ತ ಇರುತ್ತಾರೆ. ಪ್ರತಿ ವಿದ್ಯಾರ್ಥಿಯು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಸರಿಯಾದ ಸಮಯಕ್ಕೆ ಪೂರೈಸುವಂತೆ ಮತ್ತು ಮಕ್ಕಳ ಯೋಗಕ್ಷೇಮವನ್ನು ಮೇಲ್ವಿಚಾರಣೆ ಮಾಡುವ ಸ್ವಯಂ ಸೇವಕರ ತಂಡವನ್ನು ನಿಯೋಜಿಸಲಾಗಿದೆ. ಅನುಭವವುಳ್ಳ 5 ಜನ ಮೇಲ್ವಿಚಾರಕರಿಂದ ಮೇಲ್ವಿಚಾರಣೆ ಮಾಡಲ್ಪಟ್ಟ ನಮ್ಮ ಸ್ವಯಂ ಸೇವಕರು ವಿದ್ಯಾರ್ಥಿಗಳ ನಿಗದಿತ ವೇಳಾಪಟ್ಟಿಯನ್ನು ಅನುಸರಿಸುತ್ತಾರೆ ಮತ್ತು ಸಕ್ರಿಯವಾಗಿ ನಮ್ಮ ಕ್ಯಾಂಪಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದಾರೆಂಬುದನ್ನು ಖಚಿತಪಡಿಸುತ್ತಾರೆ.